ಇನ್ನು ಅದೇ ಪ್ಯಾಟರ್ನ್ ಅಂತ ಆಕ್ಚುಲಿ ಚೈತ್ರ ಅವ್ರ ವಿಷಯದಲ್ಲಿ ಸುದೀಪ್ ಅವರು ಒಂದು ಪದ ಉಪಯೋಗಿಸಿದ್ರು. ಅಂದ್ರೆ ನೀವು ಸಡನ್ ಆಗಿ ಥರ್ಸ್ಡೇ ಅಂತ ಬಂದುವಾಗ ಏನೋ ಹುಷಾರಿಲ್ದಿರೋ ತರ ಆಗುತ್ತೆ, ಅಥವಾ ಮನೆಯವ್ರ ಹತ್ರ ಮಾತಾಡೋದು, ಅಥವಾ ಹಾಸ್ಪಿಟ್ಲಿಗೆ ಹೋಗೋದು, ಆ ಥರದ್ದೆಲ್ಲ ಅಂತ. ನಮ್ಗೆ ಬಿಗ್ ಬಾಸ್ ಸೀಸನ್ 11 ಪ್ಯಾಟರ್ನ್ ನೋಡುವಾಗ ಯಾರೆಲ್ಲ ಬೇರೆಯವ್ರ ಮೇಲೆ ಕಾಲ್ ಕೇರ್ಕೊಂಡು ಜಗಳಕ್ಕೆ ಹೋಗಲ್ಲ ಅಥವಾ ಒಳ್ಳೆ ರೀತಿಯಲ್ಲಿ ಇರ್ತಾರೆ, ಏನೋ ಒಂದ್ ರೀತಿ ಮಸ್ಲತ್ ಮಾಡೋದು ಅಥವಾ ಗೇಮ್ ಅಲ್ಲಿ ಏನಾದ್ರು ಗೇಮ್ ಪ್ಲೇ ಮಾಡೋದು, ಆ ತರ ಎಲ್ಲ ಯಾರೆಲ್ಲ ಮಾಡ್ತಾ ಇಲ್ವೋ, ತುಂಬಾ ಜೆನ್ಯೂನ್ ಆಗಿ ಸಾಫ್ಟ್ ಆಗಿ ಯಾರೆಲ್ಲ ಇದ್ರು ಅವ್ರು ಮಾತ್ರ ಹೊರಗಡೆ ಬೇಗ ಹೋಗಿದ್ದಾರೆ ಅನ್ನೋದರ. ಬಿಕಾಸ್ ಧರ್ಮ, ಶಿಶಿರ್ ಅಂಡ್ ನೆಕ್ಸ್ಟ್ ಈಗ ನೀವು ಅಂಡ್ ಅನುಷಾ ಕೂಡ ಅದರಲ್ಲಿ ಸೇರ್ಕೊಳ್ತಾರೆ ಆಕ್ಚುಲಿ. ಸೊ ಅದೇ ನಡೆದಿದೆ. ಬಟ್ ಯಾರೆಲ್ಲ ಕಿರಿಕ್ ಮಾಡ್ತಾ ಇದಾರೋ, ಜಗಳ ಮಾಡ್ಕೊಂಡು ಗಲಾಟೆ ಮಾಡ್ಕೊಂಡು ಲೌಡ್ ಆಗಿದ್ದಾರೋ ಮನೆ ಒಳಗಡೆ, ಅವ್ರಿಗೆಲ್ಲ ಲೈಕ್ ಸ್ಥಾನ ಇನ್ನು ಭದ್ರವಾಗಿದೆ ಮನೆ ಒಳಗೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ಇದೊಂದು ಪ್ಯಾಟರ್ನ್ ಅಂತ ಕರಿಯಕ್ ಆಗಲ್ಲ. ಅವ್ರವ್ರ ಸ್ಟ್ರೆಂತ್ಸ್ ಅಂಡ್ ಸಿ ಅಗೇನ್ ನಾಮಿನೇಷನ್ ಅನ್ನೋದು ಒಂದು ದೊಡ್ಡ ಪಾರ್ಟ್ ಪ್ಲೇ ಮಾಡುತ್ತೆ ಇದರಲ್ಲಿ. ಇಫ್ ಐ ವಾಸ್ ನಾಟ್ ನಾಮಿನೇಟೆಡ್, ನಾನು ಕ್ಯಾಪ್ಟನ್ ಏನಾದ್ರು ಆಗಿದ್ದಿದ್ರೆ, ಈಗ ನಾನು ಎಲ್ಲಿ ಸ್ಟ್ಯಾಂಡ್ ತಗೊಬೇಕು, ಎಲ್ಲೆಲ್ಲಿ ನಾನು ವಾಯ್ಸ್ ರೇಸ್ ಮಾಡ್ಬೇಕಿತ್ತು ಅಲ್ಲಿ ಮಾತ್ರ ಮಾಡ್ತಾ ಇದ್ದೆ. ನಾನು ಐ ಆಮ್ ನಾಟ್ ನೋನ್ ಫಾರ್ ಮೈ ವಾಯ್ಸ್ ಬಿಗ್ ಬಾಸ್ ಅಲ್ಲಿ. ಬಿಗ್ ಬಾಸ್ ಮನೇಲಿ ನಾನು ಕಿರ್ಚಾಡ್ತೀನಿ ಅನ್ನೋದಕ್ಕೆ ನಾನು ಫೇಮಸ್ ಆಗಿರ್ಲಿಲ್ಲ. ಬಟ್ ನಾನು ಕ್ಯಾಪ್ಟನ್ ಆಗಿದ್ದಿದ್ರೆ ನಾನು ಇವತ್ತು ಎಲಿಮಿನೇಟೇ ಆಗ್ತಾ ಇರ್ಲಿಲ್ಲ. ಸೊ ಗೇಮ್ ಮೇಲೂ ಡಿಪೆಂಡ್ ಆಗುತ್ತೆ, ಆ ಸಿಚುವೇಶನ್ ಮೇಲೂ ಡಿಪೆಂಡ್ ಆಗುತ್ತೆ. ಐ ವುಡಂಟ್ ಕಾಲ್ ಇಟ್ ಅ ಪ್ಯಾಟರ್ನ್. ಯಾ. ಕರ್ಣನ್ ಪಟ್ಟು ಸೆಂಟರ್ ಹರಿದ ಹಳೆ ರೇಷ್ಮೆ ಜರಿ ಸೀರೆಗಳಿದ್ರೆ ಬಿಸಾಕಬೇಡಿ, ಇವರಿಗೆ ಕೊಟ್ರೆ ಸ್ಪಾಟ್ ಅಲ್ಲೇ ಕೈ ತುಂಬ ದುಡ್ಡು. ಇನ್ನು ಡೀಟೇಲ್ಸ್ ಬೇಕು ಅಂದ್ರೆ 6380413916 ಈ ನಂಬರ್ಗೆ ಕಾಲ್ ಮಾಡಿ. ಇನ್ನು ಶಿಶಿರ್ ಮತ್ತು ನಿಮ್ಮ ನಡುವಿನ ಒಂದು ಫ್ರೆಂಡ್ಶಿಪ್ ತುಂಬಾ ಆರ್ಗ್ಯಾನಿಕ್ ಆಗಿತ್ತು. ಶಿಶಿರ್ ಅವರು ಅದೇ ಹೇಳಿದೆ ನಾನು ಇನ್ಫ್ಯಾಕ್ಟ್. ಸೊ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡ್ರಿ ಇಬ್ರು ಕೂಡ. ಸೊ ಬಟ್ ಬೇಗ ಹೋಗುವಂತಹ ಸಿಚುವೇಶನ್ ಎದುರಾಯ್ತು. ತುಂಬಾ ಸಲ ಬಾಟಮಿಗೆ ಕೂಡ ಅವರು ಬಂದಿದ್ರು, ನಿಮ್ಗೂ ಕೂಡ ಬರುವಂತಹ ಚಾನ್ಸಸ್ ಇತ್ತು. ಅಂಡ್ ಅಗೇನ್ ಶೋಭಾ ಶೆಟ್ಟಿ ಅವರು ಹೋಗುವ ಟೈಮಲ್ಲಂತೂ ನೀವಿಬ್ಬರೇ ಇದ್ರಿ. ತುಂಬಾ ಎಮೋಷನಲ್ ಮೂಮೆಂಟ್ ಆಗಿತ್ತು ಅದು. ಸೊ ಆ ಬಾಂಡ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸೊ ಶಿಶಿರ್ ಅಂಡ್ ನಾನು ಒಂದು ಸಿನಿಮಾ ಮಾಡಿರ್ತೀವಿ ಜೊತೆಗೆ 2017 ಐ ಗೆಸ್. ಅಂಡ್ ಅಲ್ಲಿಂದ ನಮ್ಮಿಬ್ರು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗುತ್ತೆ. ಬಟ್ ಮಧ್ಯದಲ್ಲಿ ಎಲ್ಲೋ ಕಾಂಟ್ಯಾಕ್ಟ್ಸ್ ಹೋಗ್ಬಿಡುತ್ತೆ. ನನ್ನ ಲೈಫಲ್ಲಿ ನಾನು ಬಿಸಿ ಆಗ್ತೀನಿ, ಅವ್ರ ಲೈಫಲ್ಲಿ ಅವ್ರು ಬಿಸಿ ಆಗ್ತಾರೆ. ಅಗೇನ್ ವಿ ಮೀಟ್ ಇನ್ ಬಿಗ್ ಬಾಸ್ ಮನೆ. ಒಂದೇ ಚಾನೆಲ್ ಅಲ್ಲಿ ಕೂಡ ನಾವು ವರ್ಕ್ ಮಾಡ್ತಾ ಇರ್ತೀವಿ, ಆದ್ರೂ ವಿ ಡೋಂಟ್ ಬಂಪ್ ಇನ್ ಟು ಈಚ್ ಅದರ್. ನಾವು ಬಿಗ್ ಬಾಸ್ ಮನೇಲೆ ಪುನಃ ನಾವು ಮೀಟ್ ಮಾಡ್ತೀವಿ ಅಂಡ್ ಅಲ್ಲಿ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗುತ್ತೆ. ಅಂಡ್ ಫಸ್ಟ್ ಫ್ಯೂ ವೀಕ್ಸ್ ಅವರು ನರ್ಕದಲ್ಲಿ ಇರ್ತಾರೆ, ನಾನು ಸ್ವರ್ಗದಲ್ಲಿ ಇರ್ತೀನಿ. ಅಷ್ಟಾಗಿ ಕಾನ್ವರ್ಸೇಷನ್ ಎಕ್ಸ್ಚೇಂಜ್ ಆಗಿರಲ್ಲ. ಬಟ್ ನಾನು ಯಾವಾಗ ನರ್ಕಕ್ಕೆ ಹೋಗ್ತೀನಲ್ಲ, ಇಡೀ ಮನೇನ ನಾನು ಇನ್ನೊಂದು ಪರ್ಸ್ಪೆಕ್ಟಿವ್ ಅಲ್ಲೇ ನೋಡಕ್ ಸ್ಟಾರ್ಟ್ ಮಾಡ್ತೀನಿ. ಅಂಡ್ ಎಲ್ಲ ಕಂಟೆಸ್ಟೆಂಟು ನನಗೆ ಬೇರೆ ಥರನೇ ಕಾಣಿಸಕ್ ಸ್ಟಾರ್ಟ್ ಆದ್ರು ನಾನು ನರ್ಕದಲ್ಲಿದ್ದಾಗ. ಸೊ ಅದ್ರಲ್ಲಿ ಶಿಶಿರ್ ಒಬ್ರು. ಸೊ ಐ ಥಿಂಕ್ ಅಲ್ಲಿಂದ ನಮ್ಮ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗುತ್ತೆ. ಹಿ ಈಸ್ ರಿಯಲಿ ನೈಸ್. ಇನ್ನೇನು ಬೇರೆ ಮಾತೇ ಇಲ್ಲ ಅವ್ರ ಬಗ್ಗೆ. ತುಂಬಾ ಒಳ್ಳೆ ವ್ಯಕ್ತಿ. ಅವರ ಪರ್ಸನಾಲಿಟಿ ಜಸ್ಟ್ ಶೈನ್ಸ್ ಥ್ರೂ ಅಂತಾನೆ ಹೇಳ್ಬೋದು. ಅವ್ರು ಇರೋ ಅಷ್ಟು ಕಾಲ ಅವ್ರ ತನ ಎಲ್ಲೂ ಬಿಟ್ಕೊಟ್ಟಿಲ್ಲ. ಅಂಡ್ ನನಗೆ ತುಂಬಾ ಸ್ಟ್ಯಾಂಡ್ಸ್ ತಗೊಂಡಿದ್ದಾರೆ, ಎಲ್ಲೆಲ್ಲಿ ತಗೊಬೇಕು ಅಲ್ಲಲ್ಲಿ ತುಂಬಾನೇ ಸ್ಟ್ಯಾಂಡ್ಸ್ ತಗೊಂಡಿದ್ದಾರೆ. ಅಂಡ್ ಐ ಥಿಂಕ್ ಅವರು ಇನ್ಫ್ಯಾಕ್ಟ್ ಹೇಳಿದ್ರು ತುಂಬಾ ಹೆಡ್ ಸ್ಟ್ರಾಂಗ್ ಆಗಿ ಆಟ ಆಡಿದ್ರೆ ಐಶ್ವರ್ಯ ಫಿನಾಲೆಗೆ ಬರ್ತಾರೆ ಅಂತ. ಟಾಪ್ 5 ಯಾರು ಇರ್ತಾರೆ ಅಂತ ಕೇಳುವಾಗ ಫಿನಾಲೆಯಲ್ಲಿ ಅವ್ರು ಬೇರೆ ಹೆಸರುಗಳು ಹೇಳಿದ್ರು, ಐಶ್ವರ್ಯ ಅವ್ರು ಇರಲ್ವಾ ಅಂತ ಕೇಳುವಾಗ ಅದು ಹೆಡ್ ಸ್ಟ್ರಾಂಗ್ ಆಗಿ ತುಂಬಾ ಎಮೋಷನಲಿ ಡೌನ್ ಆಗದೇನೆ ಚೆನ್ನಾಗಿ ಆಡ್ಕೊಂಡು ಹೋದ್ರೆ ಅಂತ ಹೇಳಿದ್ರು.